ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಬಹ್ಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮಸ್ತತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. 2026ನೇ ಹೊಸ ವರ್ಷ ಕನ್ಯಾ ರಾಶಿಯವರಿಗೆ ಹೇಗೆ ಇರುತ್ತೆ? ಆಯವ್ಯಯ, ನಷ್ಟ, ಲಾಭ, ಸರಸ ವಿರಸ, ಸುಖ ದುಃಖ ಇವೆಲ್ಲ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದನ್ನು ಗ್ರಹಾಧಾರಿತವಾಗಿ ನಾವು ತಿಳಿದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಕನ್ಯಾ ರಾಶಿಗೆ ಅಧಿಪತಿಯಾದಂತಹ ಬುದ್ಧಿಕಾರಕ ಅಂಥೇಳಿ ನಾವು ಹೇಳ್ತೀನಿ. ಬುಧನನ್ನು ನಾವು ವಿಶೇಷವಾಗಿ ಬುದ್ಧಿಗೆ ಪ್ರೇರಣೆಯನ್ನು ಕೊಡತಕ್ಕಂಥವನು ಅಂತ. ಅಂದರೆ ಪ್ರಜ್ಞಾ ವಾಕ್ಕರ್ಮ ವಿಜ್ಞಾನ ಬುಧೇನೈವ ವಿಚಿಂತಯೇತ್ ಅಂತೇಳಿ ಹೇಳ್ತಾರೆ. ಪ್ರಜ್ಞೆ ಒಂದು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಸಹಜವಾಗಿ ಅವರ ಬಂದಿರತಕ್ಕಂತಹ ಗುಣ ಅಂತೇಳಿ ಹೇಳ್ಬೋದು. ನೀವು ಏನೇ ಒಂದು ಮಾತನಾಡಬೇಕಾದರೆ ಯೋಚಿಸಿ ಬುದ್ಧಿಕಾರಕ ಯೋಚಿಸಿ ಮಾತನಾಡ್ತಾರೆ. ಅದರಿಂದ ಅವರು ಕೆಲಸ ಸಾಧನೆಯನ್ನು ಮಾಡಿಕೊಳ್ತಕ್ಕಂತಹ ವಿಶೇಷವಾದಂತಹ ಸ್ವಭಾವವು ಅವರಿಗೆ ಇರುತ್ತೆ. ಜೊತೆಯಲ್ಲಿ ವಿಶೇಷವಾಗಿ ಯಾವುದೇ ಒಂದು ಸಂಶೋಧನೆ ಹೊಸದ ಒಂದು ಯಾವುದೇ ಇನ್ವೆನ್ಷನ್ ಏನಿದೆ ಅಂತಹದ್ರ ಬಗ್ಗೆ ಅವರ ಕಾತರತೆ ಅನ್ನತಕ್ಕಂಥದ್ದಿರುತ್ತೆ. ಹೊಸದಾಗಿ ಕಂಡು ಹಿಡಿಯಬೇಕು, ಹೊಸದಾಗಿ ಏನೋ ಮಾಡಬೇಕು, ಹೊಸದಾಗಿ ಸಾಧನೆ ಮಾಡಬೇಕು ಅನ್ನತಕ್ಕಂತಹ ಗುರಿಯನ್ನು ಇಟ್ಟುಕೊಂಡಿರ್ತಾರೆ. ಆದರೆ ಆ ಎಲ್ಲ ಗ್ರಹಗತಿಗಳು ಕೇವಲ ಬುಧ ಒಬ್ಬನೇ ಇದಕ್ಕೆ ಸಹಕರಿಸಿದರೆ ಆಗುವುದಿಲ್ಲ. ಆ ಕನ್ಯಾ ರಾಶಿಯ ಬುಧನ ಜೊತೆಯಲ್ಲಿ ಇನ್ನಿತರ ಗ್ರಹಗಳು ಕೂಡ ಪೂರಕವಾಗಿ ವರ್ತಿಸಿದಾಗ ಮಾತ್ರ ಜೀವನದಲ್ಲಿ ನಾವು ಅಂದುಕೊಂಡಿದ್ದನ್ನು ಸಾಧಿಸುವುದಕ್ಕೆ ಸಾಧ್ಯ. ಆ ವಿಚಾರದಲ್ಲಿ ಜೂನ್ವರೆಗೆ ಮೊದಲ 4-5 ತಿಂಗಳುಗಳ ಅಲ್ಲಿ ಆ ಬುಧನು ಗುರು ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ಅಂದರೆ 10ನೇ ಮನೆಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಇರ್ತಾನೆ. ಈ ಕನ್ಯಾ ರಾಶಿಯವರಿಗೆ ಏನಾಗುತ್ತೆ, ಕೇಂದ್ರ ಸ್ಥಾನಗಳು ಏನು 1, 4, 7, 10 ನಾವೇನು ಹೇಳ್ತೀವಿ. 7ನೇ ಮನೆಯಲ್ಲಿ ಶನಿ ಇದ್ದಾನೆ, 10ನೇ ಮನೆಯಲ್ಲಿ ಗುರು ಇದ್ದಾನೆ. ಜೊತೆಯಲ್ಲಿ ಬುಧನು ಕೂಡ ಈ ಮೊದಲ 3 ತಿಂಗಳುಗಳಲ್ಲಿ ಪಂಚಗ್ರಹ ಯೋಗಗಳೊಂದಿಗೆ ಅವನು ಸೇರಿಪಟ್ಟಿರುವುದರಿಂದ ಆ ಪಂಚಗ್ರಹಗಳ ಒಂದು ಸಂಯೋಜನೆಯಿಂದ ಆ ಕನ್ಯಾ ರಾಶಿಯವರಿಗೆ ಕೆಲವೊಂದು ಬದಲಾವಣೆಗೆ ಕಾರಣ ಆಗುತ್ತೆ. ಅದು ಆರ್ಥಿಕವಾಗಿ ಇರಬಹುದು. ಅಂದರೆ ವಿಶೇಷವಾಗಿ ಜೂನ್ ನಂತರದಲ್ಲಿ ಒಂದು ವಿಶೇಷವಾಗಿ ಅವರು ಜೀವನದಲ್ಲಿ ಯಾವುದೇ ಉದ್ಯೋಗ ಕೆಲಸ ಯಾವುದೇ ಇರಲಿ ಅವರು ಏನೇ ಮಾಡ್ತಾ ಇದ್ದರೂ ಕೂಡ ಅದರಲ್ಲಿ ಅಭಿವೃದ್ಧಿ ಆಗುತ್ತೆ. ಅಲ್ಲಿಯವರೆಗೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನೀವು. ಯಾಕೆಂದರೆ ಬುಧನ ರಾಶಿ ಆದಂತಹ ಕನ್ಯಾ ರಾಶಿ ಯೋಚಿಸಿಯೇ ಕೆಲಸವನ್ನು ಮಾಡ್ತೀರ. ಆದರೂ ಕೂಡ ಬುದ್ಧಿಗೆ ಪ್ರೇರಣೆ ಕೊಡತಕ್ಕಂತಹ ಕೆಲವೊಂದು ದುಸ್ಥಾನಯುಕ್ತವಾದಂತಹ ಗ್ರಹಗಳ ಪ್ರಭಾವದಿಂದ ನೀವು ತೆಗೆದುಕೊಳ್ಳತಕ್ಕಂತಹ ನಿರ್ಧಾರ ನಿಮ್ಮ ಮೇಲೆ, ನಿಮ್ಮ ಜೀವನದ ಮೇಲೆ ನಿಮಗೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡಬಹುದು. ಆದ್ದರಿಂದ ಜೂನ್ವರೆಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ, ಕೆಲವೊಂದು ಪ್ರಮುಖ ವಿಷಯಗಳಲ್ಲಿ ಮಾತ್ರ. ನಂತರದಲ್ಲಿ 11ನೇ ಮನೆಗೆ ಗುರು ಬರುವುದರಿಂದ ಏಕಾದಶ ಸ್ಥಾನ, ಅದರಲ್ಲೂ ಗುರು ಉಚ್ಚನಾಗಿ ಕರ್ಕಾಟಕ ರಾಶಿಗೆ ಬರ್ತಾನೆ. ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನ. ಕನ್ಯಾ ರಾಶಿಯವರಿಗೆ 11ನೇ ಮನೆಗೆ ಗುರು ಬರುವುದರಿಂದ ಅದರ ಉಚ್ಚನಾಗಿ ಅವನು ಅಲ್ಲಿ ಇರುವುದರಿಂದ ನಿಮಗೆ ಆರ್ಥಿಕವಾಗಿ ಹಣ ಹರಿದು ಬರುತ್ತೆ ಅಂತೇಳಿ ಹೇಳ್ಬೋದು. ಏಕೆಂದರೆ 2ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 11ನೇ ಮನೆ 2 ಮತ್ತು 11ನೇ ಮನೆ ಏನಿದೆ ಅದು ಆರ್ಥಿಕವಾದಂತಹ ಸದೃಢತೆಯನ್ನು ಕೊಡತಕ್ಕಂತಹ, ಹಣ ಸಂಪಾದನೆಯನ್ನು ಮಾಡತಕ್ಕಂತಹ, ಐಶ್ವರ್ಯ ಸಂಪತ್ತನ್ನು ಕೊಡತಕ್ಕಂತಹ ಭಾವಗಳು ಅಂದರೆ ಮನೆಗಳು ಅಂಥೇಳಿ ಅರ್ಥ. ಆದ್ದರಿಂದ ಜೂನ್ ನಂತರದಲ್ಲಿ ನಿಮಗೆ ವಿಶೇಷವಾದಂತಹ ಒಂದು ಯೋಗಗಳು ಇರುವುದರಿಂದ ಆ ಸಮಯದಲ್ಲಿ ಉದ್ಯೋಗ ಸಂಬಂಧಿತವಾದಂತಹ, ವ್ಯವಹಾರ ಸಂಬಂಧಿತವಾದಂತಹ ಯಾವುದೇ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸವನ್ನು ಮಾಡ್ತಾ ಇರಲಿ, ಆ ಸಮಯದಲ್ಲಿ ನಿಮಗೆ ಒಂದು ಪ್ರಗತಿ ಅನ್ನತಕ್ಕಂಥದ್ದು ಉಂಟಾಗುತ್ತೆ, ಅಭಿವೃದ್ಧಿ ಉಂಟಾಗುತ್ತೆ. ಅಥವಾ ಹೊಸ ಯೋಚನೆಗಳು ಎಲ್ಲವೂ ಕೂಡ ಕಾರ್ಯಗತ ಆಗತಕ್ಕಂತಹ ಆ ವರ್ಷ ಅಂಥೇಳಿ ನಾವು ಹೇಳ್ಬೋದು. ಅದರಿಂದ ಆ ತಿಂಗಳುಗಳಲ್ಲಿ ನೀವು ಪುನಃ ಅಕ್ಟೋಬರ್ ನಂತರದಲ್ಲಿ ಗುರುಬಲ ಹೊರಟೋಗ್ಬಿಡುತ್ತೆ. ಅದನ್ನು ಆ ಸಮಯದಲ್ಲಿ ಇರತಕ್ಕಂತಹ ಅಲ್ಪಾವಧಿಯಲ್ಲಿ ಒಂದು 4-5 ತಿಂಗಳುಗಳಲ್ಲಿ ನಿಮ್ಮ ಏನೇನು ಕೆಲಸ ಆಗಬೇಕು ಅಲ್ಲೇ ಸಾಧಿಸಿಕೊಂಡ್ರೆ ಮುಂದಿನ ದಿನಗಳೇ ಸುಖದಿಂದ ಇರ್ತೀರ. ಈ ಆರೋಗ್ಯದ ಸಮಸ್ಯೆಯನ್ನು ನಾವು ತೆಗೆದುಕೊಂಡ ಪ್ರಮುಖವಾಗಿ ರಾಹು ಇರುವುದರಿಂದ ಕೆಲವೊಂದು ಈ ಅಪಘಾತಗಳು ಆಗತಕ್ಕಂತಹ ಸಾಧ್ಯತೆಗಳು ಕುಂಭರಾಶಿಯಲ್ಲಿ ರಾಹು ಇದ್ದಾನೆ. ಆದ್ದರಿಂದ ಶನಿಯ ದೃಷ್ಟಿಯೂ ಕೂಡ ಕನ್ಯಾ ರಾಶಿಯ ಮೇಲೆ ಇದೆ. ಅದರಿಂದ ಈ ವಾಹನ ಚಾಲನೆಯಲ್ಲಿ ಅಥವಾ ಕೇವಲ ಅಪಘಾತ ಆಗೋದು ಕೇವಲ ವಾಹನ ಚಾಲನೆಯಲ್ಲಿ ಮಾತ್ರ ಅಂಥೇಳಿ ಅರ್ಥ ಅಲ್ಲ. ಕೃಷಿಕರಿಗೂ ಇರುತ್ತೆ, ಕೆಲವೊಂದು ಕ್ಷೇತ್ರಕ್ಕೆ ಕೆಲಸ ಮಾಡತಕ್ಕಂಥವರು ಇರುತ್ತೆ, ಕಾರ್ಖಾನೆಗಳ ಕೆಲಸ ಮಾಡತಕ್ಕಂಥವ್ರು ಇರ್ತಾರೆ, ಅಥವಾ ಸುಮ್ಮನೆ ಪಾದಾಚಾರಿಯಾಗಿ ನಡೆದು ಹೋಗ್ತಾ ಇದ್ದರೆ ಅಲ್ಲೂ ಕೂಡ ಅಪಘಾತಗಳಾಗತಕ್ಕಂಥದ್ದು ಇರುತ್ತೆ. ಗ್ರಹಚಾರ ಕೆಟ್ಟರೆ ಏನು ಬೇಕಾದರೂ ಆಗಬಹುದು. ಆದ್ದರಿಂದ ಈ ಆಕಸ್ಮಿಕವಾದಂತಹ ವಿಪತ್ತುಗಳು ಬರತಕ್ಕಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಇರುವುದರಿಂದ
ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಮೃತ್ಯುಂಜಯ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು ತುಂಬ ಮುಖ್ಯ. ಕೌಟುಂಬಿಕವಾಗಿ ಕೆಲವೊಂದು ಆಸ್ತಿಯ ವಿಚಾರಗಳು ಏನಿದೆ ಇದು ಮುನ್ನೆಲೆಗೆ ಬರತಕ್ಕಂಥದ್ದಿರುತ್ತೆ. ರಾಜಕೀಯ ರಂಗದಲ್ಲಿರ್ತಕ್ಕಂಥವರು ಇದ್ದಂತಹ ಪದವಿಯನ್ನು ಕಳೆದುಕೊಳ್ಳತಕ್ಕಂತಹ ಸಾಧ್ಯತೆಗಳು ಗೋಚರಿಸ್ತಾ ಇದೆ. ಕೆಲವೊಂದು ಕ್ಷೇತ್ರದಲ್ಲಿ ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಒಳ್ಳೆಯ ಅಂಶಗಳು ಇದೆ ಅಂಥೇಳಿ ಹೇಳ್ಬೋದು. ಇನ್ನು ಕೆಲವೊಂದು ಈ ಕಲಾವಿದರು ಏನಿರ್ತಾರೆ, ಕಲಾವಿದರವರು ಸಂಗೀತಗಾರರಿರ್ಬೋದು, ನಟರಿರ್ಬೋದು ಅಥವಾ ವಾದಕರಿರ್ಬೋದು, ಅಂಥವರಿಗೆ ಈ ವರ್ಷದಲ್ಲಿ ಕೆಲವೊಂದು ವಿದೇಶ ಪ್ರಯಾಣ ಯೋಗವೂ ಕೂಡ ಇದೆ. ಅದರಲ್ಲಿ ಒಂದು ಒಳ್ಳೆಯ ಸದಾವಕಾಶಗಳು, ಒಳ್ಳೆಯ ವೇದಿಕೆ ಸಿಗುತ್ತೆ ಅಂಥೇಳಿ ಅರ್ಥ. ಆದ್ದರಿಂದ ಈ ಕನ್ಯಾ ರಾಶಿಯವರು ಯಾವುದಕ್ಕೂ ಒಳ್ಳೆಯ ಫಲ, ಇನ್ನೂ ನಿರೀಕ್ಷಿತವಾದಂತಹ ಫಲವನ್ನು ನೀವು ಗಳಿಸುವುದಕ್ಕೆ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಕ್ಕಂಥದ್ದು, ನಾರಾಯಣ ಹೃದಯ ಸ್ತೋತ್ರ ಅಂತೇಳಿ ತುಂಬ ಪವರ್ಫುಲ್ ಮಂತ್ರ, ಇದನ್ನು ಪಠಿಸ್ತಕ್ಕಂಥದ್ದು ತುಂಬ ಮುಖ್ಯ. ಇದನ್ನು ಪಠಿಸುವುದರಿಂದ ಜೊತೆಯಲ್ಲಿ ಈ ನಾರಾಯಣ ಹೃದಯ ನರಸಿಂಹ ದೇವಾಲಯಕ್ಕೆ ಅದರಲ್ಲೂ ವಿಶೇಷವಾದಂತಹ ಶಕ್ತಿಯುತವಾದಂತಹ ಜಾಗೃತವಾದಂತಹ ಕ್ಷೇತ್ರಗಳು ಅಂತೇನು ನಾವು ಹೇಳ್ತೇವೆ, ಅಂತಹ ಕ್ಷೇತ್ರಕ್ಕೆ ಈ ವರ್ಷದಲ್ಲಿ ಭೇಟಿ ಕೊಟ್ಟು ಲಕ್ಷ್ಮೀ ನರಸಿಂಹ ಮೂಲ ಮಂತ್ರ ಅಥವಾ ವೆಂಕಟೇಶ್ವರ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಸೂಕ್ತದಿಂದ ಒಮ್ಮೆಯಾದರೂ ಹೋಮವನ್ನು ಆಚರಿಸಿಕೊಳ್ಳತಕ್ಕಂಥದ್ದು ಈ ವರ್ಷದಲ್ಲಿ ಒಳ್ಳೆಯದು ಅಂಥೇಳಿ ಹೇಳಬೇಕಾಗುತ್ತೆ. ಜೊತೆಯಲ್ಲಿ ಈ ಸುದರ್ಶನ ಮಂತ್ರ, ಶತ್ರುನಾಶಕ್ಕೆ ಸುದರ್ಶನ ತುಂಬ ಒಳ್ಳೆಯದು. ಅದರಿಂದ ಈ ಕನ್ಯಾ ರಾಶಿಯವರು ಸುದರ್ಶನ ಮಂತ್ರವನ್ನು ಪಠಿಸಿ, ನರಸಿಂಹ ಕವಚವನ್ನು ಹೇಳಿ, ಜೊತೆಯಲ್ಲಿ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಅಂಥೇಳಿ ಇದೆ, ಇದನ್ನು ಪಠಿಸ್ತಕ್ಕಂಥದ್ದು ಇಂತಹ ಶತ್ರುಗಳು, ಹಿತಶತ್ರುಗಳು ಮತ್ತು ಶತ್ರುಗಳು, ಕಾರ್ಯಕ್ಷೇತ್ರದಲ್ಲಿರ್ತಕ್ಕಂತಹ ಶತ್ರುಗಳು, ಇಂತಹದ್ದೆಲ್ಲ ನಿಗ್ರಹವನ್ನು ಮಾಡೋದಕ್ಕೆ, ಶತ್ರುಗಳು ಇನ್ನೊಂದು ರೋಗವು ಕೂಡ ಶತ್ರುವೇ, ಅದರಿಂದ ಇಂತಹ ಎಲ್ಲ ಆದಿವ್ಯಾಧಿಗಳು ಪರಿಹಾರ ಆಗುವುದಕ್ಕೆ ನಾನು ಹೇಳಿರ್ತಕ್ಕಂತಹ ಪರಿಹಾರ ಮಂತ್ರಗಳನ್ನು ಪಠಿಸ್ತಕ್ಕಂಥದ್ದು ಉತ್ತಮವಾದಂತಹ ಒಂದು ಫಲವನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು. ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.